ಕೋರ್ಟು ನಾನು ತಪ್ಪಿತಸ್ಥ ಅಂತ ತೀರ್ಪು ಕೊಟ್ಟಿದ್ದ ದಿವಸ ಅದಕ್ಕೆ ನಾವೆಲ್ಲರೂ ಅದಕ್ಕೆ ಒಪ್ಕೊಳ್ಳೇಬೇಕು. ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ, ಎಲ್ಲರೂ ಚಿಕ್ಕವರು. ಆದರೆ ಸಮಾಜ ಒಬ್ಬ ಸೇವಕನಾಗಿ ಕ್ಷೇತ್ರದ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಹಕ್ಕು ಒಬ್ಬ ಶಾಸಕನ ಹಕ್ಕು ಕಸ್ಕೊಳ್ತಾ ಇದೆ. ಅದು ಭಾಳ ದೊಡ್ಡ ತಪ್ಪು ಮಾಡ್ತಾ ಇದೆ. ನನ್ನ ಮೇಲೆ ಹಲ್ಲೆ ಮಾಡೋದು, ನನ್ನನ್ನು ಎದುರಿಸೋದು, ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದು, ನನ್ನ ಬಗ್ಗೆ ಕೆಟ್ಟ ಪ್ರಚಾರ ಮಾಡೋದು, ಇವೆಲ್ಲ ಮಾಡ್ತಾ ಇರೋದು. ನಾನು ವಿರೋಧ ಪಕ್ಷದವರಿಗೆ ಮತ್ತು ಇಲ್ಲಿನ ಶಾಸಕರಾಗಲೇಬೇಕು ಅಂತ ಆಕಾಂಕ್ಷೆಯಾಗಿರ್ತಕ್ಕಂಥ ಒಂದು ಹೆಣ್ಣು ಮಗಳು ಕುಸುಮಾಗೆ ಒಂದು ಕಿವಿ ಮಾತಾಡ್ತಿದ್ದೆ. ಈ ರೀತಿ ಇದಕ್ಕೆಲ್ಲ ಪ್ರಚೋದನೆ ಕೊಡಬೇಡಿ. ನೀವು ವಿದ್ಯಾವಂತರು ಅಂತ ಹೇಳ್ಕೊಂಡಿದ್ದೀರಿ, ಬುದ್ಧಿವಂತರು ಅಂತ ಹೇಳ್ಕೊಂಡಿದ್ದೀರಿ. ನಿಮ್ಮ ಬುದ್ಧಿವಂತಿಕೆಗೆ ನಿಮ್ಮ ವಿದ್ಯಾವಂತರಾಗಿರೋದು ಇಷ್ಟು ಕೆಳಮಟ್ಟದ ರಾಜಕೀಯ ಮಾಡಕ್ಕೆ ಹೋಗಬೇಡಿ, ಒಳ್ಳೆಯದಲ್ಲ. ನೀವು ಕ್ಷೇತ್ರದಲ್ಲಿ ಒಬ್ಬ ಶಾಸಕ, ಇವತ್ತು ಸಚಿವರು ನಿಮ್ಮ ಕೈಯಲ್ಲಿದ್ದಾರೆ, ಮಾಜಿ ಸಂಸದರು ನಿಮ್ಮ ಕೈಯಲ್ಲಿದ್ದಾರೆ. ನಮ್ಮ ಕ್ಷೇತ್ರಕ್ಕೆ ನೀವು ಸಹಾಯ ಮಾಡೋಕ್ಕೆ ಅನುದಾನ ಕೊಡಿ, ಕೆಲಸ ಮಾಡೋದಕ್ಕೆ ಸಹಾಯ ಮಾಡಿ. ನೀವು ಇಂಥ ಕೆಲಸ ನಾನು ಮಾಡ್ತೀನಿ ಅಂತ ಜನರ ಮುಂದೆ ತಗೊಂಡ್ಬರ್ತಾರೆ. ಇವತ್ತು ಸಂಸದರು, ಮಾಜಿ ಸಂಸದರು ಡಿ ಕೆ ಸುರೇಶ್ ಅವರು ನೀವೇನು ಹೇಳಿದ್ರು ಕೇಳ್ತಾರೆ, ಡಿ ಕೆ ಶಿವಕುಮಾರ್ ಅವರು ನೀವೇನು ಹೇಳಿದ್ರು ಕೇಳ್ತಾರೆ. ಯಾಕಂದರೆ ನೀವು ವರ್ಗಾವಣೆ ಪತ್ರಗಳನ್ನೆಲ್ಲ ಕೊಡ್ತೀವಿ ಅಂದರೆ ನಿಮ್ಮ ಮಾತು ಕೇಳ್ತಾ ಇದ್ದೀವಿ. ನಮ್ಮ ಕ್ಷೇತ್ರಕ್ಕೆ ನಿಂತಿರೋ ಕೆಲಸಗಳನ್ನ ಮಾಡಿಸ್ತೀವಿ. ಮುಂದಕ್ಕೆ ಸಮಾಜಕ್ಕೆ ನಮ್ಮ ಕ್ಷೇತ್ರಕ್ಕೆ ಒಳ್ಳೇದೇನಾಗಬೇಕು ಅದನ್ನು ಮಾಡಿಸ್ತೀವಿ. ಅದು ಬಿಟ್ಟು ಮುನಿರತ್ನ ಮೇಲೆ ಹಲ್ಲೆ ಮಾಡಿ, ಮುನಿರತ್ನನಿಗೆ ಪೋಸ್ಟರ್ ಅಂಟಿಸಿ, ಮುನಿರತ್ನನಿಗೆ ಚುಕ್ಲಿ ಹಾರ ಹಾಕಿ, ಮುನಿರತ್ನನಿಗೆ ಮಸಿ ಬಳಿರಿ, ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಕೋರ್ಟು ನಾನು ತಪ್ಪಿತಸ್ಥ ಅಂತ ತೀರ್ಪು ಕೊಟ್ಟಿದ್ದ ದಿವಸ ಅದಕ್ಕೆ ನಾವೆಲ್ಲರೂ ಅದಕ್ಕೆ ಒಪ್ಕೊಳ್ಳೇಬೇಕು. ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ, ಎಲ್ಲರೂ ಚಿಕ್ಕವರು. ಆದರೆ ಸಮಾಜ ಒಬ್ಬ ಸೇವಕನಾಗಿ ಕ್ಷೇತ್ರದ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಹಕ್ಕು ಒಬ್ಬ ಶಾಸಕನ ಹಕ್ಕು ಕಸ್ಕೊಳ್ತಾ ಇದೆ. ಅದು ಭಾಳ ದೊಡ್ಡ ತಪ್ಪು ಮಾಡ್ತಾ ಇದೆ. ನನ್ನ ಮೇಲೆ ಹಲ್ಲೆ ಮಾಡೋದು, ನನ್ನನ್ನು ಎದುರಿಸೋದು, ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದು, ನನ್ನ ಬಗ್ಗೆ ಕೆಟ್ಟ ಪ್ರಚಾರ ಮಾಡೋದು, ಇವೆಲ್ಲ ಮಾಡ್ತಾ ಇರೋದು. ನಾನು ವಿರೋಧ ಪಕ್ಷದವರಿಗೆ ಮತ್ತು ಇಲ್ಲಿನ ಶಾಸಕರಾಗಲೇಬೇಕು ಅಂತ ಆಕಾಂಕ್ಷೆಯಾಗಿರ್ತಕ್ಕಂಥ ಒಂದು ಹೆಣ್ಣು ಮಗಳು ಕುಸುಮಾಗೆ ಒಂದು ಕಿವಿ ಮಾತಾಡ್ತಿದ್ದೆ. ಈ ರೀತಿ ಇದಕ್ಕೆಲ್ಲ ಪ್ರಚೋದನೆ ಕೊಡಬೇಡಿ. ನೀವು ವಿದ್ಯಾವಂತರು ಅಂತ ಹೇಳ್ಕೊಂಡಿದ್ದೀರಿ, ಬುದ್ಧಿವಂತರು ಅಂತ ಹೇಳ್ಕೊಂಡಿದ್ದೀರಿ. ನಿಮ್ಮ ಬುದ್ಧಿವಂತಿಕೆಗೆ ನಿಮ್ಮ ವಿದ್ಯಾವಂತರಾಗಿರೋದು ಇಷ್ಟು ಕೆಳಮಟ್ಟದ ರಾಜಕೀಯ ಮಾಡಕ್ಕೆ ಹೋಗಬೇಡಿ, ಒಳ್ಳೆಯದಲ್ಲ. ನೀವು ಕ್ಷೇತ್ರದಲ್ಲಿ ಒಬ್ಬ ಶಾಸಕ, ಇವತ್ತು ಸಚಿವರು ನಿಮ್ಮ ಕೈಯಲ್ಲಿದ್ದಾರೆ, ಮಾಜಿ ಸಂಸದರು ನಿಮ್ಮ ಕೈಯಲ್ಲಿದ್ದಾರೆ. ನಮ್ಮ ಕ್ಷೇತ್ರಕ್ಕೆ ನೀವು ಸಹಾಯ ಮಾಡೋಕ್ಕೆ ಅನುದಾನ ಕೊಡಿ, ಕೆಲಸ ಮಾಡೋದಕ್ಕೆ ಸಹಾಯ ಮಾಡಿ. ನೀವು ಇಂಥ ಕೆಲಸ ನಾನು ಮಾಡ್ತೀನಿ ಅಂತ ಜನರ ಮುಂದೆ ತಗೊಂಡ್ಬರ್ತಾರೆ. ಇವತ್ತು ಸಂಸದರು, ಮಾಜಿ ಸಂಸದರು ಡಿ ಕೆ ಸುರೇಶ್ ಅವರು ನೀವೇನು ಹೇಳಿದ್ರು ಕೇಳ್ತಾರೆ, ಡಿ ಕೆ ಶಿವಕುಮಾರ್ ಅವರು ನೀವೇನು ಹೇಳಿದ್ರು ಕೇಳ್ತಾರೆ. ಯಾಕಂದರೆ ನೀವು ವರ್ಗಾವಣೆ ಪತ್ರಗಳನ್ನೆಲ್ಲ ಕೊಡ್ತೀವಿ ಅಂದರೆ ನಿಮ್ಮ ಮಾತು ಕೇಳ್ತಾ ಇದ್ದೀವಿ. ನಮ್ಮ ಕ್ಷೇತ್ರಕ್ಕೆ ನಿಂತಿರೋ ಕೆಲಸಗಳನ್ನ ಮಾಡಿಸ್ತೀವಿ. ಮುಂದಕ್ಕೆ ಸಮಾಜಕ್ಕೆ ನಮ್ಮ ಕ್ಷೇತ್ರಕ್ಕೆ ಒಳ್ಳೇದೇನಾಗಬೇಕು ಅದನ್ನು ಮಾಡಿಸ್ತೀವಿ. ಅದು ಬಿಟ್ಟು ಮುನಿರತ್ನ ಮೇಲೆ ಹಲ್ಲೆ ಮಾಡಿ, ಮುನಿರತ್ನನಿಗೆ ಪೋಸ್ಟರ್ ಅಂಟಿಸಿ, ಮುನಿರತ್ನನಿಗೆ ಚುಕ್ಲಿ ಹಾರ ಹಾಕಿ, ಮುನಿರತ್ನನಿಗೆ ಮಸಿ ಬಳಿರಿ, ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ.